ಮೇಡಮ್ ಅವ್ರು ಮಾತಾಡಿದಾಗ ಕೆಲವ್ರಿಗೆ ಸ್ವಲ್ಪ ಅರ್ಥ ಆಗಿದೆ, ಸ್ವಲ್ಪ ಅರ್ಥ ಆಗಿಲ್ಲ. ಸ್ವಲ್ಪ ಅವ್ರಿಗೆ ಅಷ್ಟು ಕನ್ನಡ ಚೆನ್ನಾಗಿ ಮಾತಾಡ್ತೀರಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಆದ್ರೂ ಕನ್ನಡ ಚೆನ್ನಾಗಿ ಮಾತಾಡೋದು ಮೇಡಮ್ ಅವರು. ಅದರಲ್ಲಿ ಒಂದು ಅವರು ತಳಿ ಬಗ್ಗೆ ನಿಮ್ಗೆ ಹೇಳಿದ್ರು. ಅದು ಬಹುಶಃ ತುಂಬಾ ಜನಕ್ಕೆ ಅದು ಗೊತ್ತಾಗ್ಲಿಲ್ಲ. V1 ಈಗ ನಾವು ಏನ್ ಬೆಳೀತಾ ಇದ್ದೀವಿ 100ಕ್ಕೆ 99 ಭಾಗ ಎಲ್ಲ ತೋಟದಲ್ಲಿ ಇರ್ತಕ್ಕಂಥದ್ದು 12ನೇ ತಳಿ ಯಾವುದು? V1, ವಿಕ್ಟರಿ 1 ಅಲ್ವಾ? 95ರಲ್ಲಿ ಅದು ಬಂದಾಗ ಅದಕ್ಕೂ ಮುಂಚೆ ಯಾವ್ದಿತ್ತು ನಾವು ಬೆಳೀತಾ ಇದ್ವಿ? M5 ಬೆಳೀತಾ ಇದ್ವಿ. ಅದಕ್ಕೂ ಮುಂಚೆ ಲೋಕಲ್. ಇವಾಗ ಹೊಸದಾಗಿ ಬಂದಿರತಕ್ಕಂಥದ್ದು ಮೇಡಮ್ ಅವ್ರು ಹೇಳಿದ್ದು ಆ ತಳಿ ಅಂತ ಹೇಳಿ V1 ಗಿಂತ ಚೆನ್ನಾಗಿ ಬರ್ತದೆ ಅಂತ ಹೇಳಿ, ಮತ್ತೆ ಕಾಯಿಲೆ ತಡ್ಕೊಳ್ಳುವಂತ ರೆಸಿಸ್ಟೆನ್ಸ್ ಅದು ಚೆನ್ನಾಗಿದೆ ಅಂತ ಹೇಳಿ ಆ ಒಂದು ವಿಷಯ ಅವರು ಭಾಷಣದಲ್ಲಿ ಹೇಳಿದ್ರು. ಮತ್ತೆ ತಾಂತ್ರಿಕತೆಗಳ ಬಗ್ಗೆ ತಿಳಿಸಿದ್ದಾರೆ. ಅದನ್ನ ತಾಂತ್ರಿಕತೆನ ವಿಜ್ಞಾನಿಗಳು ಮಾತಾಡ್ಬೇಕಂದ್ರೆ ಹೇಳ್ತಾರೆ, ನಾವು ಎಲ್ಲಿ ತಪ್ಪು ಮಾಡ್ತೀವಿ, ಸಣ್ಣ ಸಣ್ಣ ತಪ್ಪು ಗೊತ್ತಿದ್ದು ಮಾಡ್ತಕ್ಕಂಥ ಮಿಸ್ಟೇಕ್ಗಳು ನಮಗೆ ಗೊತ್ತಿಲ್ಲ ಅಂತ ಏನಿಲ್ಲ. ರೇಷ್ಮೆ ಹುಳು ಸಾಕಾಣಿಕೆ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಿದ್ದು ಸಣ್ಣ ಪುಟ್ಟ ತಪ್ಪುಗಳು ಮಾಡ್ತೀವಿ. ಆ ಮಾಡಿದಾಗ ಏನು ತೊಂದರೆ ಆಗ್ತಿದೆ ನಮ್ಮ ರೇಷ್ಮೆ ಬೆಳೆಗೆ ಅಂತಕ್ಕಂಥದನ್ನ ವಿಜ್ಞಾನಿಗಳು ತಿಳಿಸ್ಕೊಡ್ತಾರೆ. ಅದನ್ನ ಕರೆಕ್ಟ್ ಮಾಡ್ಕೊಂಡ್ರೆ ಬಹುಶಃ ನಮ್ಮ ರೇಷ್ಮೆ ಬೆಳೆ ಕಾಂಪೀಟ್ ಮಾಡ್ತಕ್ಕಂಥದ್ದು ಬೇರೆ ಯಾವುದೂ ಸಹ ನಮ್ಮ ಕೃಷಿನಲ್ಲಿ ಇಲ್ಲ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ. ಯಾವ್ದಾದ್ರೂ ಬೆಳೆ ನಿಮಗೆ 20 ದಿವಸದಲ್ಲಿ ನೀವು 2ನೇ ಜೋಳದ ಮರಿ ತಗೊಬಂದ ನಂತರ 15ರಿಂದ 16 ದಿನಕ್ಕೆ ಹಣ್ಣಾಗುತ್ತೆ. ಆಚೆಗೆ ಒಂದು 6 ದಿನ ಕೂಡಿ ಬಿಡಿಸ್ತೀರಾ ಅಂದ್ರೆ 21-22 ದಿನಕ್ಕೆ ಯಾವ್ದಾದ್ರು ಕೃಷಿನಲ್ಲಿ ಬೆಳೆ ಮಾಡಿ ದುಡ್ಡು ತಗೊಳ್ಳುವಂಥದ್ದು ಯಾವ್ದಾದ್ರು ಇದೆಯಾ? ಯಾವುದೂ ಇಲ್ಲ. ವರ್ಷದಲ್ಲಿ 12 ತಿಂಗಳಲ್ಲಿ 12 ಬೆಳೆ ಮಾಡಬಹುದು. ಬೇಡ ಕನಿಷ್ಠ 10 ಬೆಳೆನಾದ್ರೂ ಮಾಡಬಹುದು ಅಲ್ವಾ? 1 ಎಕರೆನಲ್ಲಿ ನೀವು ಮಾಡಿದ್ರೆ ಆವರೇಜ್ ನಿಮ್ಗೆ 5 ಬೆಳೆ ಮಾಡಬಹುದು. ಬ್ಯಾಚ್ ಮಾಡ್ಕೊಂಡು ಮಾಡಿದ್ರೆ 10 ಬೆಳೆ ಮಾಡಬಹುದು. ನೀವು ವರ್ಷದಲ್ಲಿ 5 ಸರಿ ಕಟ್ ಮಾಡ್ತೀರಾ ಗಿಡನ, ಮತ್ತೆ ಬರುತ್ತದು. ಯಾವ ಬೆಳೆನಲ್ಲೂ ಇಷ್ಟೊಂದು ಸೊಪ್ಪನ್ನ ತೆಗಿತಕ್ಕಂಥದ್ದು ಇಲ್ಲ. ಕಬ್ಬನ್ನ ವರ್ಷಕ್ಕೊಂದ್ಸರಿ 12, 13 ತಿಂಗಳು, 14 ತಿಂಗಳಿಗೂ ಒಂದ್ಸರಿ ಕಟ್ ಮಾಡ್ತೀರಾ. ಎಷ್ಟು ಬೆಳೆ ಮಾಡ್ತೀರಾ? 2 ಅಥವಾ 3 ಅಲ್ವಾ ಮ್ಯಾಕ್ಸಿಮಮ್. ಬಟ್ ನಮ್ ರೇಷ್ಮೆ ಒಂದ್ಸರಿ ಗಿಡ ಹಾಕಿದ್ರೆ ಎಷ್ಟು ವರ್ಷ ಮಾಡ್ಬೋದು? 20-25 ವರ್ಷ ತನಕ ಮಾಡ್ಬೋದು. ಅದು ರೇಷ್ಮೆ ಗಿಡ ಅಲ್ಲ, ಅದು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಅದನ್ನ ಗಿಡ ಮಾಡ್ಕೊಂಡಿದೀವಿ ಅಷ್ಟೇ. ನೀವು ಅದನ್ನ ಹಂಗೆ ಬಿಟ್ಬಿಟ್ರೆ ಮರ ಆಗುತ್ತೆ. ಕಾಶ್ಮೀರದಲ್ಲೆಲ್ಲ ದೊಡ್ಡ ದೊಡ್ಡ ಮರಗಳಿದ್ದಾವೆ. ನಾವೇನು ರಸ್ತೆಗಳಲ್ಲಿ ಹಿಂದೆ ಎಲ್ಲ ನೋಡ್ತಿದ್ವಲ್ಲ ಅರಳಿ ಮರ, ಆಲದ ಮರ ಅಂತ, ಆ ರೀತಿಯ ದೊಡ್ಡ ಮರಗಳಾಗ್ತವೆ. ಕಾಶ್ಮೀರದಲ್ಲೆಲ್ಲ ನೀವು ನೋಡಿದ್ರೆ ಮರಗಳು ಸಿಗ್ತಾವಂತೆ. ಅಲ್ಲಿ ಆ ಮರ ಕಟ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ ಅಲ್ಲಿ. ನಿಮ್ಗೆ ಗೊತ್ತಿರಲಿ, ನಮ್ಮಲ್ಲಿ ಹೆಂಗೆ ಶ್ರೀಗಂಧದ ಮರ ಕಟ್ ಮಾಡಿದ್ರೆ ಕೇಸ್ ಹಾಕ್ತಾರೆ, ಅಲ್ಲಿ ನಮ್ಮ ರೇಷ್ಮೆ ಮರ ಇದಾವಲ್ಲಿ 12 ಮರ, ಅದನ್ನ ಕಟ್ ಮಾಡಂಗಿಲ್ಲ. ರೇಷ್ಮೆ ಹಣ್ಣು ಬಹಳ ಹೆಲ್ತ್ಗೆ ತುಂಬಾ ಒಳ್ಳೇದು. ಈಗ ಅದಕ್ಕೆ ಅಂತಾನೆ ಒಂದು ತಳಿ ಬಂದಿದೆ. ಲಾಸ್ಟ್ ರೇಷ್ಮೆ ಕೇಂದ್ರ ರೇಷ್ಮೆ ಮಂಡಳಿ ಸೇರ್ಸಾಂಟಿನಲ್ಲಿ ಒಂದು ಕಾರ್ಯಾಗಾರ ಆದಾಗ ಎಕ್ಸಿಬಿಷನ್ ಅಲ್ಲಿ ಅದನ್ನ ತೋರಿಸಿದ್ರು. ಹಣ್ಣಿಗೆ ಅಂತಾನೆ ಬೆಳೀತಾ ಇದ್ದಾರೆ. ಅದರಿಂದ ತುಂಬಾ ಜ್ಯೂಸ್ಗೆ ಮತ್ತೆ ಸಕ್ಕರೆ ಕಾಯಿಲೆಗೆ ಎಲ್ಲದಕ್ಕೂ ಬಹಳ ಅನುಕೂಲ ಇದೆ ಅಂತೇಳಿ ಅದ್ರ ಬಗ್ಗೆ ಸಂಶೋಧನೆನೂ ಆಗ್ತಾ ಇದೆ. ನಮ್ಮ ಭಾರತದಲ್ಲಿ ಕರ್ನಾಟಕನೇ ಪ್ರಥಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ರೇಷ್ಮೆ ಉತ್ಪಾದನೆಯಲ್ಲಿ. ಇಡೀ ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿದೆ ಭಾರತ. ಚೈನಾ ಪ್ರಥಮ ಸ್ಥಾನ. ಕೊರೋನಾ ಬರೋಕ್ಕೂ ಮುಂಚೆ ಅಲ್ಲಿ ಒಂದು ವರ್ಷಕ್ಕೆ 1,50,000ದಿಂದ 1,60,000 ಮೆಟ್ರಿಕ್ ಟನ್ ರೇಷ್ಮೆ ಉತ್ಪಾದನೆ ಆಗ್ತಾ ಇತ್ತು. ಕೊರೋನಾದ ನಂತರ ಅದು ಉತ್ಪಾದನೆ ಕಡಿಮೆ ಆಗಿದೆ ಅಲ್ಲಿ. ಮತ್ತೆ ಚೈನಾದಲ್ಲಿ ಏನಾಗ್ತಿದೆ, ವರ್ಷದಲ್ಲಿ 6 ತಿಂಗಳು ಮಾತ್ರ ರೇಷ್ಮೆ ಬೆಳೆ ಮಾಡಬಹುದು. ಇನ್ನು 6 ತಿಂಗಳು ಸೊಪ್ಪೆ ಬರೋದಿಲ್ಲ ಅವರಿಗೆ. ನಮ್ಮಲ್ಲಿ ಅದ್ಭುತವಾದ ಒಂದು ದೇವ್ರ ವರ ಅಂದ್ರೆ ನಮ್ಗೆ ವರ್ಷದಲ್ಲಿ 12 ತಿಂಗಳು 24 ಗಂಟೆ 30 ದಿನ ಯಾವ ಟೈಮಲ್ಲಿ ಆದ್ರೂ ನಿಮ್ಗೆ ಸೊಪ್ಪು ಬರುತ್ತೆ. ಹೌದಾ? ಯಾವಾಗ್ಲಾದ್ರೂ ಕಟ್ ಮಾಡಿ ರೇಷ್ಮೆ ಗಿಡದಲ್ಲಿ ಸೊಪ್ಪು ಬರುತ್ತೆ. ನೀವು ಕಟ್ ಮಾಡೋದು 45 ದಿನಕ್ಕೆ ಚಾಕಿ ಮಾಡಬಹುದು. ಚೈನಾ, ಜಪಾನ್ ನಲ್ಲಿ ಆತರ ಇಲ್ಲ. 6 ತಿಂಗಳು ಮಾತ್ರ ಮಾಡಬಹುದು. ಇನ್ನು 6 ತಿಂಗಳು ಸೊಪ್ಪೆ ಬರೋಲ್ಲ ಅಲ್ಲಿ. ಎಲ್ಲ ಕೋಲ್ಡ್ ಕಂಟ್ರೀಸ್ ಅವು. ನಮ್ಮ ಕರ್ನಾಟಕ ಬಿಟ್ರೆ ತಮಿಳುನಾಡು, ಆಂಧ್ರ ನಂತರದ ಸ್ಥಾನದಲ್ಲಿ ಬರ್ತವೆ. ಈ ಭವಿಷ್ಯ ಇರತಕ್ಕಂಥದ್ದು ನಮ್ಮ ಭಾರತಕ್ಕೇನೆ ರೇಷ್ಮೆ. ಇದರಲ್ಲಿ ರೇಷ್ಮೆಗೆ ಯಾವತ್ತೂ ಬೇಡಿಕೆ ಕಡಿಮೆ ಆಗಿಲ್ಲ ಅಲ್ವಾ? ಹಿಂದೆ ಹೇಗಿತ್ತು ಈಗಲೂ ಅದೇ ತರ ರೇಷ್ಮೆಗೆ ಬೇಡಿಕೆ ಇದ್ದೇ ಇದೆ. ಯಾರಾದ್ರೂ ಮೈಸೂರಲ್ಲಿ ರೇಷ್ಮೆ ಸೀರೆ ತಗೊಳಕ್ ಹೋಗಿ ಅನುಭವ ಆಗಿದೆಯಾ? KSIC ನಲ್ಲಿ
ಅಲ್ವಾ? ಎಷ್ಟು ಗಂಟೆಗೆ ನಿಂತ್ಕೊಂತೀರಾ? ಬೆಳಗಿನ ಜಾವ 3 ಗಂಟೆ 4 ಗಂಟೆಗೆ. ಅದು ಏನ್ ಮಾಡಿದ್ದಾರೆ ಇವಾಗ, ಒಬ್ಬರಿಗೆ 1 ಟೋಕನ್ ಕೊಡ್ತಾರೆ, ಒಂದೇ ಸೀರೆ. ನೀವು ಟೋಕನ್ ತಗೊಂಡ್ವಿ ಅಂತ 4-5 ಸೀರೆ ತಗೊಳಂಗಿಲ್ಲ, ಒಬ್ಬರಿಗೆ ಒಂದೇ ಸೀರೆ. ಒಂದ್ ದಿನಕ್ಕೆ ಎಷ್ಟು ಸೀರೆ ಉತ್ಪಾದನೆ ಮಾಡ್ತಾರೆ ಏನಾದ್ರು ಗೊತ್ತಿದೆಯಾ? ಮೈಸೂರಲ್ಲಿ ಫ್ಯಾಕ್ಟರಿ ಇದೆಯಲ್ವಾ, ನೀವು ಹೋದ್ರೆ ಒಳಗಡೆ ಹೋಗ್ಬೇಕು, ರೇಷ್ಮೆ ತಗೊಂಡು ಸೀರೆ ತಗೊಂಡು ವಾಪಸ್ ಬರೋದಲ್ಲ, ಇದಕ್ಕೆಲ್ಲ ಹೋಗುತ್ತದು ಅಲ್ವಾ? ಬಹುಶಃ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅದು. ಏರೋಪ್ಲೇನ್ ಟೈರ್ಗೆ ಹೋಗುತ್ತೆ, ಪ್ಯಾರಾಚೂಟ್ಗೆ ಹೋಗುತ್ತೆ, ಮೆಡಿಕಲ್ ಫೀಲ್ಡ್ ಅಲ್ಲಿ ಹೋಗುತ್ತೆ. ಈಗ ಯುದ್ಧ ಆಗ್ತಾ ಇದೆಯಲ್ಲ ಅರಬ್ ಕಂಟ್ರೀಸ್, ಅಲ್ಲೆಲ್ಲ ಮನೆಗಳಿಗೆ ಕಿಟಕಿಗಳಿಗೆ ನಾವು ಕರ್ಟನ್ ಹಾಕೊಂತೀವಲ್ವಾ, ಕರ್ಟನ್, ಸೋಫಾ ಕವರು ಎಲ್ಲ ಅವರು ವೇಸ್ಟ್ ಸಿಲ್ಕ್ ಇಂದ ಮಾಡ್ತಾರಲ್ಲ, ಅದನ್ನೇ ಉಪಯೋಗಿಸ್ತಾರ ಅವರು. ಅದು ಬಹಳ ಆರೋಗ್ಯಕ್ಕೆ ಬಹಳ ಒಳ್ಳೇದು. ನೀವು ರೇಷ್ಮೆ ಖರ್ಚಿಗೆ ತಗೊಂಡು ಬೆವರಿದಾಗ ಒರೆಸ್ಬೇಡಿ, ಯಾಕಂದ್ರೆ ನಮ್ಮ ರೇಷ್ಮೆನ ವಾಶ್ ಮಾಡಕ್ ಆಗಲ್ಲ, ಡ್ರೈ ಮಾಡ್ಕೋಬೇಕಾಗುತ್ತೆ. ನೀವು ಅದನ್ನ ಖರ್ಚಿಪಲ್ಲಿ ಅವಾಗ ಅದನ್ನ ಇದು ಮಾಡ್ತಾ ಇರಿ. ಎಷ್ಟು ನಿಮ್ಮ ಮುಖ ಶೈನಿಂಗ್ ಆಗುತ್ತೆ ಅಬ್ಸರ್ವ್ ಮಾಡಿ. ಒಂದು 15 ದಿವಸ 20 ದಿವಸ ಯೂಸ್ ಮಾಡಿ. ತುಂಬಾ ಆರೋಗ್ಯಕ್ಕೆ ಬಹಳ ಒಳ್ಳೇದದು, ಸ್ಕಿನ್ನಿಗೆ. ಅಷ್ಟು ಔಷಧೀಯ ಗುಣ ಇದೆ ನಮ್ಮ ರೇಷ್ಮೆನಲ್ಲಿ. ಅದು ನಮ್ಮ ರೇಷ್ಮೆ ಕೂಡ ನಮ್ಮ ಇಬ್ಬಳೆ ಸೊಪ್ಪು ಮಾತ್ರ ತಿನ್ನುತ್ತೆ, ಅದೊಂದನ್ನು ಮಾತ್ರ ಕೇಳುತ್ತೆ. ನೀವು ಆ ಸೊಪ್ಪನ್ನ ಚೆನ್ನಾಗಿ ಬೆಳೆದು ಕೊಟ್ಬಿಟ್ರೆ, ಕ್ವಾಲಿಟಿ ಸೊಪ್ಪನ್ನ, ನೀವು ಹೇಳದಂತ ಗೂಡು ಕೊಡುತ್ತೆ, ಬೆಳೆಯುತ್ತೆ. ನೀವು ಬೆಳೆದಂತ ಗೂಡಿಗೆ ಒಳ್ಳೆ ಧಾರಣೆ ಸಿಗುತ್ತೆ. ಈಗ ರೇಟ್ ಎಷ್ಟಿದೆ ಇವತ್ತು ರೇಷ್ಮೆ ಗೂಡೊಂದು ಏನಾದ್ರು ಗೊತ್ತಿದ್ಯಾ? ಮೊನ್ನೆ 850-900 ತನಕ ಹೋಗಿತ್ತು. ಆವರೇಜ್ ನಿಮ್ಗೆ 800 ರೂಪಾಯಿ ಅಂತೂ ಇದೆ. ಆವರೇಜ್ 750-800 ರೂಪಾಯಿ ತನಕ ಇದೆ. 100 ಮೂಟೆಗೆ ಕನಿಷ್ಠ 100 ಮೂಟೆ 100 ಕೆಜಿ ತಗೋತೀವಿ ಅಂತ ಹೇಳ್ತೀರಾ ನೀವು. ಬೇಡ, 80 ಕೆಜಿ ತಗೊಂಡ್ರು ಎಷ್ಟು ಆದಾಯ ಬರ್ತದೆ. ನಮ್ಮಲ್ಲಿ ಮಾರುಕಟ್ಟೆ ವ್ಯವಸ್ಥೆನೂ ತುಂಬಾ ಚೆನ್ನಾಗಿದೆ. ಇವತ್ತು ನೀವು ಗೂಡು ಮಾರಾಟ 12 ಗಂಟೆಗೆಲ್ಲ ಗೂಡು ಮಾರಾಟ ಮಾಡಬಂದ್ರೆ ನಿಮ್ಗೆ 2:30-3 ಗಂಟೆಗೆ ನಿಮ್ಮ ಅಕೌಂಟ್ಗೆ ದುಡ್ಡು ಬಂದಿರುತ್ತೆ ಅಲ್ವಾ? ಯಾವುದೇ ಮೋಸ ಇಲ್ಲ. ಯಾವ ಮಾರ್ಕೆಟ್ ಹೋಗಿ ನೀವು ಎಷ್ಟಾದ್ರು 10 ಲಕ್ಷ ರೂಪಾಯಿ ಗೂಡು ತಗೊಂಡೋಗಿ ಅವತ್ತೇ ಪೇಮೆಂಟ್ ಆಗುತ್ತೆ. ನೀವು ಯಾವುದೇ ಬೆಳೆನಲ್ಲೂ ಅವತ್ತು ಮಾರಾಟ ಆದಂತ ತಕ್ಷಣದಲ್ಲಿ ಹಣವನ್ನ ನೋಡ್ತಕ್ಕಂಥ ಯಾವುದೇ ಬೆಳೆ ಇಲ್ಲ. ಹಂಗಾಗಿ ನಮ್ಮ ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರಿಗೆ ಎಲ್ಲ ರೀತಿಯ ಸವಲತ್ತು, ನಿಮಗೆ ಸಹಾಯಧನಗಳನ್ನು ಕೊಡ್ತಕ್ಕಂಥದ್ದು ಪ್ರತಿಯೊಂದು ನಮ್ಮ ಇಲಾಖೆ ನಿಮಗೆ ಬೆನ್ನೆಲುಬಾಗಿ ನಿಂತಿದೆ. ಈ ಮನೆಗಳು ಕಟ್ಟಬೇಕಾದ್ರೆ ಅಥವಾ ಸಲಕರಣೆ ಬೇಕಾದಾಗ ಅದು ಕೇಂದ್ರ ರೇಷ್ಮೆ ಮಂಡಳಿಯವ್ರದ್ದು ಮತ್ತೆ ರಾಜ್ಯ ಸರ್ಕಾರದ್ದು 2 ಹಣ ಇರುತ್ತೆ. ಅದರಲ್ಲಿ ಕಳೆದ ವರ್ಷ ಆಗಿರ್ತಕ್ಕಂಥ ಎಲ್ಲ ಮನೆಗಳಿಗೂ ನಾವು ದುಡ್ಡು ಕೊಟ್ಟಿದ್ವಿ. ನಮ್ಮ ಜಿಲ್ಲೆನಲ್ಲಿ 84 ಮನೆ ಆಗಿತ್ತು. ಇಡೀ ರಾಜ್ಯದಲ್ಲಿ 1,500 2 ಸಾವಿರ ಮನೆ ಆಗ್ತವೆ ಒಂದು ವರ್ಷಕ್ಕೆ, ರೇಷ್ಮೆ ಹುಳು ಸಾಕಾಣಿಕೆ ಮನೆಗಳು. ಎಲ್ಲ ಮನೆಗಳಿಗೂ ದುಡ್ಡು ಕೊಡ್ತಾ ಇದ್ವಿ. ಅದೇ ರೀತಿ ನಮ್ಮ ಜಿಲ್ಲಾ ಪಂಚಾಯತ್ ಇರ್ಬೋದು ಅಥವಾ ತಾಲೂಕ್ ಪಂಚಾಯತಿಯಿಂದ ಇಪ್ಪಳೆ ನಾಟಿ ಮಾಡದಂತ ರೈತರಿಗೆ ಸಹಾಯಧನವನ್ನು ಕೊಡ್ತಾ ಇದ್ದೀವಿ. ಹೊಸ ರೈತರಿಗೆ, ಹಳಬರಿಗಲ್ಲ, ಹೊಸದಾಗಿ ನಾಟಿ ಮಾಡದಂತ ರೈತರಿಗೆ ಡ್ರಿಪ್ ಹಾಕೊಳ್ಳೋದಿಕ್ಕೆ ಸಹಾಯಧನವನ್ನು ಕೊಡ್ತೀವಿ. ಶೆಡ್ ಕಟ್ಕೊಳ್ಳೋದಿಕ್ಕೆ ಕೊಡ್ತಾ ಇದೀವಿ. ಮತ್ತೆ ನಿಮ್ಮ ರೇಷ್ಮೆ ಮನೆ, ಈ ಹುಳು ಸಾಕಾಣಿಕೆ ಮನೆ ತೊಳೆಯೋದಿಕ್ಕಿರ್ಬೋದು ಅಥವಾ ಹುಳುವಿನ ಮೇಲೆ ಆಗ್ತಕ್ಕಂಥ ಸೋಂಕು ನಿವಾರಕಗಳಿರ್ಬೋದು, ಎಲ್ಲದನ್ನೂ ನಮ್ಮ ಇಲಾಖೆಯಿಂದನೇ ರೈತರಿಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ. ನೀವೇನು ಇದನ್ನ ಹೊರಗಡೆಯಿಂದ ತಂದು ಮಾಡಬೇಕು ಅಂತ ಏನಿಲ್ಲ. ಬೇರೆ ಯಾವ್ದಾದ್ರು ತೋಟಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ಇಷ್ಟೊಂದು ಸವಲತ್ತನ್ನ, ಇಷ್ಟೊಂದು ಸಪೋರ್ಟ್ ಅನ್ನು ಯಾವ್ದಾದ್ರು ಇಲಾಖೆ ಮಾಡುತ್ತಾ? ಯಾವುದು ಇಲ್ಲ. ನೀವು ತೋಟಗಾರಿಕೆ ಬೆಳೆಗೆ ಬಾಳೆ ಇರ್ಬೋದು, ಟೊಮೊಟೊ ಇರ್ಬೋದು, ಮೆಣಸಿ ಇರ್ಬೋದು, ಯಾವ್ದಾದ್ರು ಬೆಳೆರಿ. ನಿಮ್ಗೆ ಔಷಧಿ ನೀವೇನಾದ್ರೂ ಹೋಗಿ ಇಲಾಖೆಯಿಂದ ಕೇಳ್ತೀರಾ? ನೇರವಾಗಿ ಹೋಗಿ ಔಷಧಿ ಅಂಗಡಿಗೆ ಹೋಗ್ತೀರಾ? ಅದ್ ಯಾವ್ದು ಅಂತಾನು ಗೊತ್ತಿಲ್ಲ ನಿಮ್ಗೆ ಔಷಧಿ ಅಲ್ವಾ? ಅದು ಒರಿಜಿನಲ್ ಡೂಪ್ಲಿಕೇಟ್ ನೀವು ಏನೂ ನೋಡೋದಿಲ್ಲ. ಹೋಗ್ತೀರಾ, ನೀವು ಹೇಳ್ತೀರಾ ಟೊಮೊಟೊ ಹಾಕಿದ್ದೀನಿ, ಯಾಕೆ ಹೋಗ್ತಾರೆ, ಈ ತರ ಆಗಿದೆ, ಏನೋ ಪ್ರಾಬ್ಲಮ್ ಹೇಳ್ತೀರಾ, ಅವನು ಒಂದ್ ಔಷಧಿ ಕೊಡತಾವ 3-4 ಕೊಡ್ತಾನೆ ಅಲ್ವಾ? ಅದು ರೆಕಮೆಂಡ್ ಆಗಿದೆ, ಅದು ನೋಡುದು. ಅದನ್ನ ಬಳಸೋದ್ರಿಂದ ಏನ್ ಅನುಕೂಲ, ಏನ್ ಅನಾನುಕೂಲ, ಹೆಲ್ತ್ ಏನ್ ತೊಂದರೆ ಆಗುತ್ತೆ, ಯಾವ್ದು ಯೋಚನೆ ಮಾಡೋದಿಲ್ಲ. ಈ ಕಳೆ ಔಷಧಿ ಎಲ್ಲ ಯೂಸ್ ಮಾಡ್ತಾರೆ ರೈತರು, ನಾವು ತುಂಬಾ ಸಲ ನೋಡ್ತೀವಿ ಅಲ್ವಾ? ಆ ಮುಖಕ್ಕೇನು ಹಾಕೊಂಡ್ರಲ್ಲ ಹಂಗೆ ಹೊಡಿತಿರ್ತಾರೆ, ಅದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಪ್ರೂವ್ ಆಗಿದೆ. ಆದ್ರೂ ಬಳಸ್ತೀವಿ ನಾವು. ಆಮೇಲೆ ನೋಡ್ಕೊಳ್ಳೋದು ಸರ್, ನೀವು ಹೊಡೆದು ಬಿಡ್ತೀವಿ. ನೀವು ಹೊಡಿತೀರಾ, ಅದನ್ನ ಮತ್ತೆ ನೀವು ವಾಪಸ್ಸು ನಿಮ್ ದೇಹಕ್ಕೆ ತಗೋತೀರ. ನಿಮ್ಗೆ ಗೊತ್ತಾಗದಂಗೆ ಬರುತ್ತೆ. ಅವನೊಂದು ಬೀಡಿ ಸೇರ್ತಿರ್ಲಿಲ್ಲ, ಅವನೊಂದು ಡ್ರಿಂಕ್ಸ್ ಮಾಡ್ತಿರ್ಲಿಲ್ಲ, ಯಾವ್ದೇ ಕೆಟ್ಟ ಚಟ ಇರ್ಲಿಲ್ಲ, ಅಡಿಕೆ ಎಲ್ಲ ತಿಂತಿರ್ಲಿಲ್ಲ, ಹೊಗೆ ಸೊಪ್ಪು ತಿಂತಿರ್ಲಿಲ್ಲ, ಆದ್ರೂ ಕಾಯಿಲೆ ಬರುತ್ತೆ ಅವನಿಗೆ.
ಕಿಡ್ನಿ ಪ್ರಾಬ್ಲಮ್ ಆಯ್ತು, ಏನಾದ್ರೂ ಒಂದು ಹೇಳ್ತೀವಿ. ಎಲ್ಲ ಒಂದ್ ಕಡೆ ತಪ್ಪಾಗಿರ್ಬೇಕಲ್ವಾ, ಯಾವ್ದಾದ್ರು ಒಂದ್ ಕಡೆ ತಪ್ಪಾಗಿರುತ್ತೆ. ನಾವು ಗೊತ್ತಿದ್ದು ಆ ತಪ್ಪುಗಳನ್ನ ಮಾಡ್ತಾ ಇದೀವಿ. ಆದ್ರಿಂದ ನಾನು ಇಲಾಖೆ ಸ್ಕೀಮ್ಸ್ ಗಳ ಬಗ್ಗೆ ನಿಮ್ಗೆ ಪೂರ್ತಿ ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲ ನಮ್ಮ ಇಲಾಖೆದು ಗೊತ್ತಿದೆ ನಿಮ್ಗೆ. ನಾವು ಫ್ರೀಡಾಗಳು ಮಾಡಿದಾಗ ಅಥವಾ ಗುಂಪು ಚರ್ಚೆ ಮಾಡಿದಾಗ ಪ್ರತಿಯೊಂದನ್ನು ನಿಮ್ಗೆ ದೂರವಾಗಿ ತಿಳಿಸ್ತೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಕೇಶವಮೂರ್ತಿ ಸರ್ ಅವರು ಇಷ್ಟೊಂದು ಜನ ಸೇರಿಸಿ ಮಾಡಿದ್ದು ನಮ್ಗೆ ಬಹಳ ಖುಷಿ ಆಯ್ತು. ನಾನು ರಾಯಚೂರಿಲಿದ್ದಾಗ ಬಾವಲಟ್ಟಿ ಅಂತ ಇದ್ರು, ಆ ಬಾವಲಟ್ಟಿ ಸರ್ ಮಾತ್ರ ಪ್ರತಿ ತಿಂಗಳು ಕರೆದು ಒಂದು ರೇಡಿಯೋ ಟಾಕ್ ಕೊಡೋರು. ಪ್ರತಿ ತಿಂಗಳು ನಾಗೇಂದ್ರಪುರ ಬರ್ರಿ ಅಂತ ಹೇಳಿ. ಅವ್ರಿಗೆ ದಕ್ಷಿಣ ಕಡೆಯಿಂದ ಬಂದಿರೋರು ಅಂದ್ರೆ ಬಹಳ ಇದಾಗೋದು. ಅಷ್ಟು ಊರಿಂದ ಬಂದಿದ್ದಾರೆ. ನಮ್ದು ಅಂತಲ್ಲ, ಕೃಷಿ ಇಲಾಖೆ ಇರ್ಲಿ, ತೋಟಗಾರಿಕೆ ಇರ್ಲಿ, ಕರೆದು ಕಾರ್ಯಕ್ರಮ ಮಾಡೋರು. ನಮ್ಗೆ ಹಾಸನಲ್ಲಿ ಯಾಕೋ ಅಷ್ಟೊಂದು ಇದು ಸಿಗ್ಲಿಲ್ಲ. ಅಲ್ಲಿ ಅಂಗಡಿ ಸರ್ ಇದ್ರು, ಅಲ್ಲಿ ಅಂಗಡಿ ಸರ್ ಇದ್ರು. ಬಟ್ ಈ ತರ ಎಲ್ಲ ಇಲಾಖೆಯನ್ನು ಸೇರಿಸಿ, ಅದು ಸ್ವಯಂ ಸೇವಾ ಸಂಸ್ಥೆಗಳು, ಎದೆ ಗೊಬ್ಬರ ಮಾಡ್ತಕ್ಕಂಥವ್ರು, ಮತ್ತೆ ಪ್ಲಾಸ್ಟಿಕ್ ಮುಕ್ತ ಇದು ಮಾಡ್ತಕ್ಕಂಥವ್ರು, ಇದೆಲ್ಲ ಕರೆಸಿ ಇಷ್ಟೊಂದು ಮಾಡಿದಾರಲ್ಲ, ನಿಜವಾಗ ಬಹಳ ಖುಷಿ ಆಯ್ತು. ಎಲ್ರಿಗೂ ಈಗ ಅವಕಾಶ ಸಿಗೋದಿಲ್ಲ. ನಾವೆಲ್ಲೋ ಕೂತ್ಕೊಂಡು ಈಗ ಕಾರ್ಯಕ್ರಮ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ತಿದ್ವಿ ನಾವು? ನೀವೆಲ್ಲ ನನ್ನ ಆಫೀಸಲ್ಲಿ ಯಾವ್ದೋ ಒಂದು ಫೈಲ್ ನೋಡ್ಕೊಂಡು ಅಥವಾ 4 ಬೆಳೆ ನೋಡ್ಕೊಂಡು ಹೆಂಗೋ ಕಾಲ ಕಳ್ಬಿಡ್ತಿದ್ದೆ. ತಾವೆಲ್ಲ ಏನ್ ಮಾಡ್ತಿದ್ವಿ? ಮನೆಯಲ್ಲಿ ಯಾವ್ದೋ ಸೀರಿಯಲ್ ನೋಡ್ಕೊಂಡು, ಟಿವಿ ನೋಡ್ಕೊಂಡು, ಅಥವಾ ಗಂಡಸರಾಗಿದ್ರೆ KR ನಗರನ ಎಲ್ಲ ಸುತ್ತಾಡ್ಕೊಂಡು, ಸ್ನೇಹಿತರ ಜೊತೆಗೆಲ್ಲ ಒಂದು 4 ಟೀ ಕುಡ್ಕೊಂಡು ಹೆಂಗೋ ಟೈಮ್ ಪಾಸ್ ಮಾಡ್ಬಿಡ್ತಿದ್ವಿ ಅಲ್ವಾ? ಇದೊಂದು ಅವಕಾಶ, ಎಲ್ಲರೂ ಭೇಟಿ ಮಾಡೋದಕ್ಕೆ ಇದೊಂದು ಅವಕಾಶ. ಮತ್ತೆ ಇಲ್ಲೆಲ್ಲ ಬೇರೆ ಬೇರೆ ಪದಾರ್ಥಗಳನ್ನ ಇಟ್ಟಿದ್ದಾರೆ ನೋಡೋದಿಕ್ಕೆ, ವಿಷಯ ತಿಳ್ಕೊಳ್ಳೋದಿಕ್ಕೆ. ವಿಷಯ ಎಷ್ಟು ತಿಳ್ಕೊಂಡ್ರು ಮುಗಿಯೋದಿಲ್ಲ. ಅದು ಎಲ್ರಿಗೂ ಎಲ್ಲದನ್ನೂ ಗೊತ್ತಿರಲ್ಲ. ಪೂರ್ತಿ ಆದರೂ ಗೊತ್ತಿರುತ್ತಾ? ಒಬ್ಬರಿಂದ ಒಬ್ಬರಿಗೆ ನಿಮ್ಮಿಂದ ತಿಳ್ಕೊಳ್ಳುವಂಥದ್ದು ಬಹಳ ಇರುತ್ತೆ ಅಲ್ವಾ? ಇದು ನಿರಂತರ ಕಲಿತಾ ಇರಬೇಕು, ಹೋಗ್ತಾ ಇರಬೇಕು ಮುಂದೆ. ಆದ್ರಿಂದ ಈ ಒಂದು ಕಾರ್ಯಕ್ರಮನ ಇಷ್ಟೊಂದು ಚೆನ್ನಾಗಿ ನಡೆಸ್ಕೊಟ್ಟಂತ ಕೇಶವಮೂರ್ತಿ ಸರ್ಗೆ ಮತ್ತು ಅವ್ರ ಟೀಮ್ಗೆ ನಮ್ಮ ಇಲಾಖೆಯಿಂದ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮುಂದೆ ಈ ರೀತಿ ಕಾರ್ಯಕ್ರಮ ಆದಾಗ ಬೇರೆ ತಾಲೂಕಲ್ಲಿ ತರ ಮಾಡೋಣ ಅಂತ ನಾನು ವಿನಂತಿಸ್ಕೊಡ್ತೇನೆ. ಎಲ್ಲರೂ ಈ ಕಾರ್ಯಕ್ರಮದ ಉಪಯೋಗವನ್ನು ಪಡ್ಕೊಳ್ಳಿ, ರೇಷ್ಮೆ ಮಾಡಿ. ನಾನು 1 ಎಕರೆ ಮಾಡಿದ್ದೀನಿ ಅಂದ್ರೆ ಅಷ್ಟಕ್ಕೆ ಸೀಮಿತ ಆಗ್ಬಿಡಿ, ಮುಂದಕ್ಕೆ ಹೋಗಿ. ಅದನ್ನ ಇವತ್ತು ಹಣ ಇದ್ರೆ ಪ್ರತಿಯೊಂದನು, ಹಣ ಇರಬೇಕು, ಜೊತೆಗೆ ಆರೋಗ್ಯ ಇರಬೇಕು. ಅವೆರಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಆರೋಗ್ಯ ಇಲ್ಲ ಅಂತಂದ್ರೆ ಹಣ ಇದ್ರು ಏನು ಪ್ರಯೋಜನ ಇಲ್ಲ ಅಲ್ವಾ? ಎಲ್ಲ ತಗೊಂಡೋಗಿ ಹಾಸ್ಪಿಟಲ್ ಸಿಗುತ್ತೆ. ಆರೋಗ್ಯವನ್ನು ಚೆನ್ನಾಗಿದ್ದು ಹಣ ಹೊಂದಿದ್ರೆ ನಾವೇನ್ ಬೇಕಾದ್ರೂ ಸಾಧಿಸಬಹುದು. ನಮ್ಮ ರೇಷ್ಮೆ ಇಲಾಖೆನಲ್ಲಿ ರೇಷ್ಮೆ ಮಾಡೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ. ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡೋದಿಲ್ಲ, ಯಾವುದೇ ಕೆಮಿಕಲ್ಸ್. ನಾವು ಉಪಯೋಗಿಸ್ತಕ್ಕಂಥದ್ದು ಎಲ್ಲ CSRNDA ಮತ್ತೆ ನಮ್ಮ ತಲಗಟ್ಪುರ ಅಥವಾ ಆಂಧ್ರ ಪ್ರದೇಶದ್ದು CSRNDA ಬ್ರಾಂಚ್ ಇರ್ಬೋದು, APSRTC ಇಲ್ಲಿಂದ ರೆಕಮೆಂಡ್ ಆಗಿರೋದಂತದ್ದು ಮಾತ್ರ. ಅದು ರೇಷ್ಮೆ ಹುಳುಗೆ ಸಂಬಂಧಪಟ್ಟ ಔಷಧಿಗಳನ್ನ ಮಾತ್ರ ಬಳಸ್ತೀವಿ, ಬೇರೆ ಯಾವುದನ್ನು ಬಳಸೋದಿಲ್ಲ. ಅದನ್ನ ಹೊರತುಪಡಿಸಿ ದಯವಿಟ್ಟು ತಾವು ಅಷ್ಟೇ ಯಾವುದನ್ನು ಬಳಸಬೇಡಿ. ಏನಾದ್ರು ಬಳಸಬೇಕು ಅಂದ್ರೆ ನಮ್ಮ ಇಲಾಖಾಧಿಕಾರಿಗಳನ್ನ ಕೇಳ್ಕೊಂಡು ನಿರ್ಧಾರ ಮಾಡಿ. ನೀವು ಯಾವುದನ್ನು ಸ್ವಂತ ಇದರಿಂದ ಅಥವಾ ಬೇರೆ ಯಾರೋ ಅಂಗಡಿಯವರು ಹೇಳಿದ್ರು ಅಂತ ಯಾವುದನ್ನು ಸಹ ದಯವಿಟ್ಟು ಬಳಸಬೇಡಿ. ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ನನಗೂ ಉದ್ಘಾಟನೆ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ, ಮತ್ತೆ ಒಂದು 150 ಜನ ರೈತರನ್ನ ಭೇಟಿ ಮಾಡ್ಲಿಕ್ಕೆ ಅವಕಾಶ ಆಯ್ತು. ಕಾರ್ಯಕ್ರಮದ ಸಂಯೋಜಕರು ಹಾಗೂ CSRNDA ಎಲ್ಲ ವಿಜ್ಞಾನಿಗಳಿಗೆ, ನಿರ್ದೇಶಕರಿಗೆ ಮತ್ತು ನನ್ನ ನೆಚ್ಚಿನ ರೇಷ್ಮೆ ಬೆಳೆಗಾರರಿಗೆ ಎಲ್ರಿಗೂ ಒಂದ್ಸಿ ನಮ್ಮ ಮಾತನ್ನ ಮುಗಿಸ್ತೀನಿ.